ಇವತ್ತು ಚಾಮುಂಡಿ ಬೆಟ್ಟಕ್ಕೆ BY ವಿಜಯೇಂದ್ರ ಅವರ ಆಗಮನ ಆಗ್ತಾ ಇದೆ. ಇದೇ ಬೆನ್ನಲ್ಲೇ ಯದುವೀರರನ್ನ ಕೂಡ ಭೇಟಿ ಆಗ್ತಾರೆ. ರಂಗೇರ್ತಾ ಇದೆ ಮೈಸೂರು ಲೋಕಸಭಾ ಚುನಾವಣಾ ಅಖಾಡ. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ವಿಜಯೇಂದ್ರ ಹಾಗೂ ಯದುವೀರ್ ಭೇಟಿ ಕೊಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಯನ್ನ ಯದುವೀರ್ ಹಾಗೂ BY ವಿಜಯೇಂದ್ರ ಅವರ ಸಮ್ಮುಖದಲ್ಲಿ ಸಲ್ಲಿಸಲಾಗುತ್ತೆ. ಪೂಜೆಯ ನಂತರ ಮಡಿಕೇರಿ ಜಿಲ್ಲೆಗೂ ಕೂಡ ವಿಜಯೇಂದ್ರ ಅವರು ತೆರಳಲಿಕ್ಕಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಸ್ಟ್ರಾಟಜಿಗಳನ್ನ ಮಾಡಲಾಗ್ತಾ ಇದೆ. ಸಿಎಂಗೆ ಒಂದ್ ಕಡೆಗೆ ತವರು ಕ್ಷೇತ್ರದಲ್ಲೇ ಗೆಲ್ಲಬೇಕು ಅನ್ನುವಂತಹ ಜಿದ್ದು, ಇನ್ನೊಂದು ಕಡೆಗೆ ತವರು ಕ್ಷೇತ್ರದಲ್ಲಿ ಅವರನ್ನ ಸೋಲಿಸಿ, ಅವರ ಕ್ಯಾಂಡಿಡೇಟ್ ಅನ್ನ ಸೋಲಿಸಿ ಗೆದ್ರೆ ಬಹಳ ದೊಡ್ಡ ಮೆಸೇಜು ರಾಷ್ಟ್ರ ಮಟ್ಟದಲ್ಲಿ ಹೋಗುತ್ತೆ ಅಂತ ಹೇಳಿ ಸ್ಪೆಷಲ್ ಇಂಟ್ರೆಸ್ಟ್ ಅನ್ನ ಕೂಡ ತೋರಿಸ್ತಾ ಇದೆ ಬಿಜೆಪಿ. ಹೀಗಾಗಿ ಸಿಎಂ ತವರಿನಲ್ಲಿ ದೋಸ್ತಿಗಳಿಂದ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಒಗ್ಗಟ್ಟು ಪ್ರದರ್ಶನದ ಕೆಲಸ ಕೂಡ ಆಗ್ತಾ ಇರೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಇಷ್ಟು ಮಾತ್ರ ಅಲ್ಲ, ಒಟ್ಟಾಗಿ ಕೋರ್ ಕಮಿಟಿ ಸಭೆಯನ್ನು ಕೂಡ ಇಲ್ಲಿ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಸಂಜೆ 4:30ರಿಂದ 6 ಗಂಟೆ ತನಕ ಖಾಸಗಿ ಹೋಟೆಲ್ನಲ್ಲಿ ಜಂಟಿ ಕೋರ್ ಕಮಿಟಿ ಸಭೆ ಆಗ್ಲಿಕ್ಕಿದೆ. ಯದುವೀರರನ್ನ ಹೇಗೆ ಗೆಲ್ಲಿಸ್ಕೊಳ್ಬೇಕು, ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಬರಬೇಕು, ಆ ಟಾಸ್ಕ್ ಅನ್ನ ಯಾರ್ಯಾರಿಗೆ ಕೊಡಬೇಕು, ಜೊತೆಗೆ ಈ ಆಪರೇಷನ್ ಹಸ್ತಕ್ಕೆ ಬ್ರೇಕ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಹೇಗೆ ಹಾಕೋದಕ್ಕೆ ಸಾಧ್ಯ, ಇದೆಲ್ಲವನ್ನ ಕೂಡ ಚರ್ಚೆ ಮಾಡೋ ನಿಟ್ಟಿನಲ್ಲಿ ಈ ಸಭೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ.